ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಲೇಟ್ ಆಗಿದೆ ವಿಡಿಯೋಸ್ನ ಅಪ್ಲೋಡ್ ಮಾಡೋದು. ಬಿಕಾಸ್ ಆಫ್ ಮನೆ ಶಿಫ್ಟಿಂಗು, ಕೆಲಸ ಎಲ್ಲದನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನಾನು ಶಿಫ್ಟ್ ಆಗಿರೋಂಥ ಮನೆಗೆ ಕೆಲವೊಂದು ಐಟಮ್ಸ್ಗಳು ಬೇಕಾಗಿತ್ತು. ಸೊ ನಾನು ಅದನ್ನು ಅಮೆಝಾನ್ ಮತ್ತು ಮೀಶೋ ಮತ್ತು ಸ್ವಲ್ಪ ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡ್ತು ಅಂತ ಹೇಳಿದ್ರೆ ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಈ ಎಲ್ಲ ಒಂದು ಐಟಮ್ಸ್ನ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಕೂಡ ಶಾಪ್ ಮಾಡ್ಬೋದು. ಸೊ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಇದು ಫಸ್ಟ್ ಐಟಮ್ಮು ಬ್ರಷ್ ಜಾರ್ ಅಂತ ಹೇಳಿ, ಲೈಕ್ ಬ್ರಷ್ ಹೋಲ್ಡರ್ ಅನಿಸುತ್ತೆ. ನನಗೂ ಆಲ್ಮೋಸ್ಟ್ ಒಂದು 30 to 40 ಐಟಮ್ಸ್ ಬುಕ್ ಮಾಡಿರೋದ್ರಿಂದ ನನಗೆ ಯಾವ ಬಾಕ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಅನ್ಬಾಕ್ಸ್ ಮಾಡಿ ನೋಡೋಣ. ಓಕೆ ಇದು ಆ್ಯಕ್ಚುಲಿ ಬಂದು ಆಯಿಲ್ ಬ್ರಷ್. ನೀವು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಇದರಲ್ಲಿ ಆಯಿಲ್ನ ಸ್ಟೋರ್ ಮಾಡ್ಬೋದು. ದೋಸೆಗೆ ಇಲ್ಲ ಅಂತ ಹೇಳಿದ್ರೆ ಚಪಾತಿಗೆ ಯು ಕ್ಯಾನ್ ಯೂಸ್ ಇಟ್ ಲೈಕ್ ಈ ಥರ. ಇದ್ರ ಪ್ರೈಸು ನಾನು ಮೆನ್ಷನ್ ಮಾಡ್ತೀನಿ. ಲೈಕ್ ನನಗೆ ಗೊತ್ತಿಲ್ಲ ಎಷ್ಟು ಪ್ರೈಸ್ ಅಂತ ಹೇಳಿ. ನಾನು ಲಿಂಕ್ ಮತ್ತು ಪ್ರೈಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನೋಡಿ, ಇದು ಈ ಥರ ಇದೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಐಟಮ್. ಇದು ಮೇ ಬಿ ಕಂಟೈನರ್ಸ್ ಅನಿಸುತ್ತೆ. ಅದೇ ಈ ಸೀರಿಯಲ್ಸು ಮತ್ತೇನಾದರೂ ಫ್ಲೋರ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ಓಕೆ, ಇದು ಯಾವ ಥರ ಅಂತ ಹೇಳಿದ್ರೆ ಲಾಕ್ ಸಿಸ್ಟಮ್ ಇದೆ. ಈ ಥರ ಲಾಕ್ ಇದೆ. 700 ml ಇದು ಸ್ಟೋರೇಜ್ ಕೆಪಾಸಿಟಿ. ಇದು ಒಂದು 8 ಬಾಕ್ಸ್ ಬರುತ್ತೆ. ಈ ಥರ ನೀವು ಆರಾಮಾಗಿ ಸ್ಟೋರ್ ಮಾಡ್ಕೊಬೋದು. ಕಡಲೆ ಬೀಜ ಇಲ್ಲ ಅಂತ ಹೇಳಿದ್ರೆ ಕಡಲೆಕಾಳು, ಈ ಥರ ತುಂಬ ಕಾಳುಗಳನ್ನ ನೀವು ಸ್ಟೋರ್ ಮಾಡ್ಕೊಬೋದು. ಇದರ ಪ್ರೈಸ್ನ ನಾನು ಈ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೋಡಿ, ಈ ಥರ ಬರುತ್ತೆ. ಇದು ಪ್ಯೂರ್ ಪ್ಲಾಸ್ಟಿಕ್ಕು, ಗ್ಲಾಸ್ ಅಲ್ಲ ಮತ್ತು ಫೈಬರ್ ಅಲ್ಲ, ಇದು ಪ್ಯೂರ್ ಪ್ಲಾಸ್ಟಿಕ್ ಬರುತ್ತೆ. ಓಕೆ, ಇದು ನೆಕ್ಸ್ಟ್ ಐಟಮ್ಮು ಬೆಡ್ ಲ್ಯಾಂಪ್. ಇದು ನನಗೆ ಮೂನ್ ಅಂದರೆ ತುಂಬ ಇಷ್ಟ. ಐ ಅಡೋರ್ ಮೂನ್. ಸೊ ಒಂದು ನನ್ನ ಬೆಡ್ ಪಕ್ಕದಲ್ಲಿ ಒಂದು ಮೂನ್ ಇರಲಿ ಅಂತ ಹೇಳಿ ಒಂದು ಲ್ಯಾಂಪ್ನ ಬುಕ್ ಮಾಡಿದ್ದೀನಿ. ಇದು ನೀವು ಯಾವಾಗ್ಲೂ ಪ್ಲಗ್-ಇನ್ ಮಾಡಬೇಕು ಅಂತ ಏನಿರೋದಿಲ್ಲ. ನೀವು ಇದನ್ನು ಚಾರ್ಜ್ ಮಾಡ್ಕೊಬೋದು. ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡೋ ಥರ ಲೈಕ್ ಈ ಥರ ಬರುತ್ತೆ. ನಂಗೆ ಸಖತ್ ಇಷ್ಟ ಮೂನ್ ಅಂದರೆ. ಇದು ನಿಮಗೆ ಬೆಳಕಿರೋದ್ರಿಂದ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. 3 ಟೈಪ್ಸ್ ಆಫ್ ಲೈಟ್ ಬರುತ್ತೆ. ನಾನು ಬೇಕಂದರೆ ಇದನ್ನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಕ್ಯೂಟ್. ನಾನು ಏನಕ್ಕೆ ಮೀಶೋನ ಪ್ರಿಫರ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮಗೆ ಬೇರೆ ಒಂದು ಅಪ್ಲಿಕೇಶನ್ಸಲ್ಲಿ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್ಗಿಂತ ಅಟ್ಲೀಸ್ಟ್ ಅಂದ್ರೂ ಒಂದು 30-40 ರುಪೀಸ್ ಆದರೂ ಡಿಫ್ರೆನ್ಸ್ ಇರುತ್ತೆ ಮೀಶೋದಲ್ಲಿ. ಸೊ ನಿಮಗೆ ಅಫೋರ್ಡಬಲ್ ಪ್ರೈಸಸಲ್ಲಿ ನಿಮಗೆ ಎಲ್ಲ ಫೈನ್ ಸಿಗುತ್ತೆ. ವಾವ್, ಎಷ್ಟು ಸ್ಮೂತಾಗೈತೆ ಗೊತ್ತಾ. ಇದರಲ್ಲಿ 5 ಫ್ಲವರ್ಸ್ ಬರುತ್ತೆ. ಇದು ನಾನು ವ್ಯಾಸ್ ಬುಕ್ ಮಾಡಿದ್ದೀನಿ, ಇನ್ನು ಅದು ನನಗೆ ಬಂದಿಲ್ಲ, ಇನ್ನು ಕೊರಿಯರ್ ಬಂದಿಲ್ಲ. ಇದು ಹಾಕಿ ಇಡ್ಬೋದು. ತುಂಬ ಕ್ಯೂಟಾಗಿದೆ ಇದು.
ಓಕೆ, ಇದು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಜಗ್, ನೀರು ಕುಡಿಲಿಕ್ಕೆ. ಇದು ಯಾವಾಗಲೂ ನಲ್ಲಿಯಲ್ಲಿ ಹಿಡ್ಕೊಂಡು ಕುಡಿಯೋದಕ್ಕಿಂತ ಒಂದು ಜಗ್ಗಲ್ಲಿ ಸ್ಟೋರ್ ಮಾಡಿಟ್ಟಿದ್ರೆ ಕುಡಿಯೋದಕ್ಕೂ ಈಸಿ ಆಗುತ್ತೆ ಅಂತ. ಇದು ಆ್ಯಕ್ಚುಲ್ ಗ್ಲಾಸ್ ಐಟಮ್, ಇದು ತುಂಬ ಹುಷಾರಾಗಿ ನೋಡ್ಕೊಬೇಕು. ಸ್ವಲ್ಪ ಮಿಸ್ ಆದರೂ ಒಡೆದೋಗುತ್ತೆ. ಓಕೆ, ಇದು ಒಂದು 1 ಲೀಟರ್ ವಿ ಕ್ಯಾನ್ ಸ್ಟೋರ್. ಈ ಥರ ಇದೆ. ತುಂಬ ಈಸಿ. ಏನಂತ ಹೇಳಿದರೆ ಮನೆಗೆ ಯಾರಾದರೂ ಬರ್ತಿರ್ತಾರೆ, ಸೊ ಒಂಥರ ಅಸ್ಥೆಟಿಕ್ ಫೀಲ್ ಕೊಡುತ್ತೆ. ಮತ್ತು ನಲ್ಲಿಯಲ್ಲಿ ಹಿಡಿದು ಕೊಡೋದು ಯಾವಾಗಲೂ ಚೆನ್ನಾಗಿ ಅನಿಸಲ್ಲ ಅದು. ಸೊ ಗ್ಲಾಸಲ್ಲಿ ಇತ್ತು ಅಂತ ಹೇಳಿದ್ರೆ ಪವರ್ ಮಾಡಿ ಕೊಡ್ಬೋದು. ಸೊ ಇದನ್ನು ನಾನು ಬುಕ್ ಮಾಡಿದೆ ಆನ್ಲೈನಲ್ಲಿ. ಓಕೆ, ಬನ್ನಿ ನೆಕ್ಸ್ಟ್ ಐಟಮ್ ಓಪನ್ ಮಾಡೋದು. ಇದು ಮೇ ಬಿ ನನ್ನ ಫೇವ್ರೆಟ್ ಐಟಮ್. ನನಗೂ ನನ್ನ ತಮ್ಮಂಗೂ ಇದು ಸಖತ್ ಫೇವ್ರೆಟ್ ಐಟಮ್. ಯಾಕಂದರೆ ತರಕಾರಿ ಕಟ್ ಮಾಡು ಅಂತ ಮಮ್ಮಿ ಹೇಳ್ತು ಅಂದರೆ ನಮಗೆ ಶಾರ್ಪಾಗಿರಬೇಕು ಚಾಕು. ಓಕೆ, ಇದರಲ್ಲಿ 3 ಚಾಕುಗಳಿದ್ದಾವೆ. ಒಂದು ಈ ಥರ, ಈ ಥರ 3 ಚಾಕು ಕೊಟ್ಟಿದ್ದಾರೆ. ಲೈಕ್ ದಿಸ್. ಕಲರು ಕೂಡ ಚೆನ್ನಾಗಿದೆ. ಇದು ಸೆರಾಮಿಕ್ ನೈಫ್. ಇದು ಶಾರ್ಪ್ ಮಾಡೋದೇನಿರಲ್ಲ. ಯಾವಾಗಲೂ ಒಂದು ಸತಿ, ಒಂದು 3 ಮಂತ್ಸ್ 4 ಮಂತ್ಸ್ಗೆ ಸತಿ ಶಾರ್ಪ್ ಮಾಡಿಕೊಂಡ್ರು ಆಯಿತು. ತುಂಬ ಶಾರ್ಪ್ ಇದೆ. ಇನ್ ಕೇಸ್ ಏನಾದರೂ ಕಟ್ಟಾಯಿತು ಅಂದರೆ ತುಂಬ ಡೀಪಾಗಿ ಕಟ್ಟಾಗುತ್ತೆ. ಓಕೆ, ಇದು 3. ನಿಮಗೆ ಪ್ರೈಸಸ್ ಎಲ್ಲ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ಡೋಂಟ್ ವರಿ. ಆ್ಯಂಡ್ ಲಿಂಕು ಕೂಡ ಇರುತ್ತೆ, ಪದೇ ಪದೇ ನೆನಪಿಸ್ತಿದ್ದೀನಿ. ಓಕೆ, ಪ್ಯಾಕ್ ಮಾಡಿದ್ದಾರೆ. ಓಕೆ, ಕಮ್ ಲೆಟ್ಸ್ ಓಪನ್. ಓಕೆ, ಇದು ಕೂಡ ಲೈಕ್ ಡೆಕೋರೇಟಿವ್ ಐಟಮೇನೆ. ಈ ಥರ ಬರುತ್ತೆ. ಇದಕ್ಕೂ ನಾನು ಒಂದು ವ್ಯಾಸ್ ಆರ್ಡರ್ ಮಾಡಿದ್ದೀನಿ, ಬಟ್ ಇನ್ನೂ ಅದು ಬಂದಿಲ್ಲ. ನಾನು ಇದು ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ಪಿಕ್ಚರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಬೋದು. ಕ್ಯೂಟ್ ಕಾಣಿಸುತ್ತೆ. ಏನಂತ ಹೇಳಿದರೆ ಇವಾಗ ನಾನು ವೈಟ್ ಸ್ಕ್ರೀನ್ ಹಾಕಿರೋದ್ರಿಂದ ಇದು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಇದೊಂದನ್ನು ಬುಕ್ ಮಾಡಿದೆ. ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಪ್ರಾಡಕ್ಟ್. ಎಸ್, ಇದು ಚಾಪಿಂಗ್ ಬೋರ್ಡ್. ಆ್ಯಕ್ಚುಲಿ ಇನ್ನೂ ಒಂದು ಚಾಪಿಂಗ್ ಬೋರ್ಡ್ ಬುಕ್ ಮಾಡಿದ್ದೀನಿ. ಇದು ಸುಮ್ಮನೆ ಇದು ರೌಂಡ್ ಒಂದಿರಲಿ ಅಂತ ಹೇಳಿ ಇದೊಂದನ್ನು ಬುಕ್ ಮಾಡಿದೆ. ನಂಗೆ ಸಖತ್ ಇಷ್ಟ ಆಯಿತು. ಕಟ್ ಮಾಡ್ಬೋದು. ಸ್ಟಾಪ್. ಓ, ಇದು ತುಂಬ ವೆಯ್ಟ್ ಇದೆ. ನೋಡೋಣ ಏನಿದೆ ಅಂತ. ಇಲ್ಲೇನು ಮೆನ್ಷನ್ ಮಾಡೇ ಇಲ್ಲ. ಆ್ಯಕ್ಚುಲಿ ನನಗೆ ಬಾಕ್ಸ್ ಓಪನ್ ಯಾವ ಸೈಡಿಂದ ಮಾಡಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ವಾವ್, ಆಯಿಲ್ ಡಿಸ್ಪೆನ್ಸರ್. ಈ ಥರ 4 ಜಾರ್ ಬರುತ್ತೆ. ಅದ್ರ ಜೊತೆಗೆ 2 ಆಯಿಲ್ ಡಿಸ್ಪೆನ್ಸರ್ ಬರುತ್ತೆ. ನಾನೇನು 2 ಥರ, ನಾನು ಕೊಕೊನಟ್ ಆಯಿಲ್, ಆಲಿವ್ ಆಯಿಲ್ ಎಲ್ಲ ಯೂಸ್ ಮಾಡೋದಿಲ್ಲ. ಓನ್ಲಿ ಸನ್ಫ್ಲವರ್ ಆಯಿಲ್. ನಾನಂತೂ ಹೆಂಗೆ ಯೂಸ್ ಮಾಡ್ತೀನೋ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಎಲ್ಲ ಬೀಳ್ತಾನೆ ಇರುತ್ತೆ ಕೆಳಗಡೆ. ಈ ಥರ ಇರುತ್ತೆ. ಇದಕ್ಕೆ ನಾವು ಹೀಗೆ ಆಯಿಲ್ನ ಹಾಕ್ಕೊಂಡು ಈ ಥರ ಲಿಡ್ ಬರುತ್ತೆ. ಓಕೆ, ಈ ಥರ 2 ಬಾಟಲ್ ಮತ್ತು ಇದು 4 ಇಷ್ಟನ್ನು ಸೇರಿ ಮೀಶೋದಲ್ಲಿ ಬಂದು 300 ರುಪೀಸು. ಅದೇ ನೀವು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಓನ್ಲಿ ಫಾರ್ ದೀಸ್ ಟು ಯು ಹ್ಯಾವ್ ಟು ಪೇ 300 ರುಪೀಸ್. ಸೊ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದೆ. ಕಮ್ ಟು ಮೈ ಫೇವ್ರೆಟ್ ಬಾಕ್ಸ್.
ಇದನ್ನು ನಾನು ಸಂಕ್ರಾಂತಿ ಟೈಮಲ್ಲಿ ಬುಕ್ ಮಾಡಿದ್ದು, ಆಫರಲ್ಲಿ ಇತ್ತು ಅಂತ ಹೇಳಿ ಅಮೆಝಾನಲ್ಲಿ ಬುಕ್ ಮಾಡಿದೆ. ಇದರ ಒಳಗಡೆ ನಿಮಗೆ ಒಂದು 5 ಐಟಮ್ಸ್ ಬರುತ್ತೆ ಟೋಟಲ್ಲು. ಫಸ್ಟ್ ಐಟಮ್ ಬಂದು ಈ ಥರ, ಇದು ಬಂದು ಕಡಾಯಿ, ಲೈಕ್ ನಿಮಗೆ ಏನಾದರೂ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಇಲ್ಲ ಏನಾದರೂ ಫ್ರೈ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ಲಿಡ್ ಬಂದಿದೆ, ಒಂದು ಗ್ಲಾಸ್ ಇದು ತುಂಬ ಹುಷಾರಾಗಿ ಯೂಸ್ ಮಾಡಬೇಕು. ಈ ಥರ ಬರುತ್ತೆ. ನಾನು ಬ್ಲ್ಯಾಕಲ್ಲಿ ಬುಕ್ ಮಾಡಿದೆ. ಇದರಲ್ಲಿ ನಿಮಗೆ ಪ್ಯೂರ್ ಬ್ಲ್ಯಾಕು ಮತ್ತು ಬ್ಲ್ಯಾಕ್ ವಿತ್ ರೆಡ್ಡು ಮತ್ತು ಫುಲ್ ರೆಡ್ಡು 3 ಕಲರ್ ಆಪ್ಷನ್ ಇದೆ. ಆ್ಯಂಡ್ ಬ್ಲೂ ಕೂಡ 4 ಕಲರ್ ಆಪ್ಷನ್ ಇದೆ. ನನಗೆ ಪ್ಲೇನ್ ಆಗಿರಲಿ, ಒಂದೇ ಕಲರ್ ಡೀಸೆಂಟ್ ಆಗಿರುತ್ತೆ ಅಂತೇಳಿ ನಾನು ಬ್ಲ್ಯಾಕ್ ಬುಕ್ ಮಾಡಿದೆ. ಇದು ಒಂದು ಪ್ರಾಡಕ್ಟು. ಆ್ಯಂಡ್ ಸೆಕೆಂಡ್ ಒನ್ ಬಂದು ಇದು ಒಂದು ಒಗ್ಗರಣೆ ಹಾಕೋದು ಚಿಕ್ಕದು. ಇದನ್ನ ಕೂಡ ಪ್ಯಾನ್ ಅಂತಲೇ ಹೇಳ್ತಾರೆ. ಇದು ಒಂದಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಇದು ಬಂದು ಮಿಲ್ಕ್ ಪಾಟ್. ಇದರಲ್ಲಿ ಒಂದು 1/2 ಲೀಟರ್ ಮಿಲ್ಕ್ ಹಿಡಿಬೋದೇನೋ, ನಮಗೆ ಇಬ್ಬರಿಗೆ ಕಾಫಿ ಟೀ ಬೇಕು ಅಂತ ಹೇಳಿದ್ರೆ ಮಾಡ್ಕೊಬೋದು. ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಒಂದು ಪ್ಯಾನ್. ಇದು ಆ್ಯಕ್ಚುಲಿ ಇದು ಫಿಶ್ಶು ಇಲ್ಲಾಂದರೆ ಚಿಕನ್ ರೋಸ್ಟ್ ಆ ಥರ ಏನಾದರೂ ಮಾಡ್ಕೊಬೋದು. ನಾನಂತೂ ತುಂಬ ಚಿಕನ್ ತಿಂತೀನಿ, ನನಗೆ ತುಂಬ ಯೂಸ್ ಆಗುತ್ತೆ ಇದು ಬಂದು ನಿಮಗೆ ಇಂಡಕ್ಷನ್ ಸ್ಟವ್ಗೆ ಸಪೋರ್ಟ್ ಆಗೋದಿಲ್ಲ. ಅದು ಬಿಟ್ಟು ಈ ಒಂದು ಪ್ರೈಸಿಗೆ ಬೆಸ್ಟ್ ಆಫರ್ ಅಂತಲೇ ಹೇಳ್ಬೋದು. ಇದು ಬಂದು ನಾರ್ಮಲ್ ತವಾ, ಚಪಾತಿ ಆ್ಯಂಡ್ ದೋಸೆ ಮಾಡಲಿಕ್ಕೆ. ಇದ್ರ ಜೊತೆಗೆ ಕಾಂಪ್ಲಿಮೆಂಟ್ರಿ ಅಂತ ಹೇಳಿ ಇದೊಂದು ಕೊಟ್ಟಿದ್ದಾರೆ. ನಮ್ಮ ಕಡೆ ಇದನ್ನು ಜಾಲ್ರಿ ಅಂತಾರೆ, ನಿಮ್ಮ ಕಡೆ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಇದು ಹಪ್ಪಳ ಮತ್ತು ಏನಾದರೂ ಫ್ರೈಡ್ ಐಟಮ್ಸ್ ಎತ್ತಕ್ಕೆ ಯೂಸ್ ಮಾಡ್ಬೋದು. ಇಷ್ಟೇ. ಇದು 5 ಐಟಮ್ಸಿಂದ ನಿಮಗೆ ನಾನು ನೋಡಿದಾಗ ಅದು 1399 ಇತ್ತು. ಆ್ಯಂಡ್ ಅಗೈನ್ ನಾನು ಸಂಕ್ರಾಂತಿ ದಿನ ನೋಡಿದಾಗ ಅದು 1199 ಇತ್ತು. ಸೊ 200 ರೂಪೀಸ್ ಕಮ್ಮಿ ಆಯ್ತಲ್ಲ ಅಂತ ಹೇಳಿ ಬುಕ್ ಮಾಡಿದೆ. ಇಷ್ಟು ಐಟಮ್ಸ್ ಬರುತ್ತೆ ನಿಮಗೆ 1199ಗೆ. ಇದು ಮನೆಯ ಒಂದು ಇಂಪಾರ್ಟೆಂಟ್ ವಸ್ತು. ಇದಿಲ್ಲ ಅಂದರೆ ಕೆಲಸಗಳೇ ಆಗೋದಿಲ್ಲ. ಬೇಕೇ ಬೇಕು ಅಟ್ ಎನಿ ಕಾಸ್ಟ್. ಅಲ್ಲಿ 4 ಜಾರ್ ಇರುವಂಥ ಮಿಕ್ಸಿ. ಇದು ಬಂದು ನನಗೆ ಸಂಕ್ರಾಂತಿಲಿ ಆಫರಲ್ಲಿ ಸಿಕ್ಕಿದ್ದು. ಸಂಕ್ರಾಂತಿಲಿ ನಾನು ಆಫರ್ ನೋಡಿದಾಗ 2599 ಇತ್ತು. ನಾನು ಇರುತ್ತಲ್ಲ ಬಿಡು ಅಂತ ಹೇಳಿ ನಾನು ಮಾಡೋಣ ಅಂತ ಹೇಳಿ ಡಿಲೇ ಮಾಡಿದೆ. ಅದು ಒಂದು 2 ಡೇಸ್ ಬಿಟ್ಟು ನೋಡಿದಾಗ 3199 ಆಗಿತ್ತು. ಆಲ್ಮೋಸ್ಟ್ ನನಗೆ 600 ರೂಪೀಸ್ ಜಾಸ್ತಿನೇ ಆಯಿತು. ನಾನು ಅವತ್ತು ನೋಡಿದಾಗಲೇ ಬುಕ್ ಮಾಡಬೇಕಿತ್ತು, ಬಟ್ ಮಾಡಲಿಲ್ಲ. ಇಷ್ಟಕ್ಕೂ ಸೇರಿ 2599 ಇದ್ದಿದ್ದು, ನಾನು 3200 ಪೇ ಮಾಡಿದ್ದೀನಿ. ಸ್ಯಾಡ್ ಸ್ಟೋರಿ. ಈ ವ್ಲಾಗ್ನ ಕೊನೆ ಪ್ರಾಡಕ್ಟು ನನಗೆ ಎಲ್ಲ ಐಟಮ್ಸು ಫೇವ್ರೇಟೇನೆ. ಅದರಲ್ಲಿ ಇದು ತುಂಬ 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 ಫೇವ್ರೇಟ್. ಯಾಕಂದರೆ ಇದು ನಾನು ಬೇಡ ಅಂತ ಎಲ್ಲರೂ, ಬಟ್ ಇಲ್ಲ ನನಗೆ ಬೇಕೇ ಬೇಕಂತ ಹೇಳಿ ಬುಕ್ ಮಾಡಿದಂಥ ಪ್ರಾಡಕ್ಟ್ ಇದು ಕೂಡ ಪಿಜನ್ದೇನೆ. ಇದ್ರದ್ದು ಪ್ರೈಸ್ ಬಂದು 1250 ನಾನು ಬುಕ್ ಮಾಡಿದಾಗ. ಇದೇನು ಆಫರ್ ಏನು ಇರಲಿಲ್ಲ, ಸೇಮ್ ಪ್ರೈಸ್ ಇತ್ತು. ಸಾರಿ. ಇದು ಬಂದು ಸ್ಪ್ಯಾಚುಲಾ ಸೆಟ್ ಅಂತ ಹೇಳ್ತಾರಲ್ವ, ಸ್ಪ್ಯಾಚುಲಾ ಲೈಕ್ ಸಿಲಿಕಾನಲ್ಲಿ ಮಾಡಿರೋ ಅಂಥದ್ದು. ಇದರಲ್ಲಿ 12 ಸ್ಪ್ಯಾಚುಲಾಸ್ ಬರುತ್ತೆ. ಒಂದು ಮತ್ತು ಅದನ್ನ ಹೋಲ್ಡರ್ ಥರ ಹೇಳಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದು ಪ್ಲಾಸ್ಟಿಕ್ದು. ಕುಕ್ಕಿಂಗ್ ಬ್ರಿಂಗ್ಸ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್, ಟ್ರೂ. ಬಟ್ ನಾನಿನ್ನು ಕುಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಲೆಟ್ಸ್ ಸಿ. ಇದರಲ್ಲಿ ಫಸ್ಟ್ ಐಟಮ್ ಏನಂತ ಹೇಳಿದ್ರೆ, ಇದು ಲೈಕ್ ಏನಾದರೂ ಲಿಫ್ಟ್ ಮಾಡೋದಕ್ಕೆ ಇಲ್ಲ ಚಪಾತಿನ ಫ್ಲಿಪ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಇದನ್ನು ಕೂಡ ಸಿಲಿಕಾನೆ. ಎಲ್ಲ ಐಟಮಲ್ಲೂ ವುಡ್ನ ಯೂಸ್ ಮಾಡಿದ್ದಾರೆ. ಒಂದ್ರಲ್ಲಿ ಮಾತ್ರ ಸ್ಟೀಲ್ನ ಯೂಸ್ ಮಾಡಿದ್ದಾರೆ. ಓಕೆನಾ? ಇದು ಒಂದು.
ಆ್ಯಂಡ್ ನೆಕ್ಸ್ಟ್ ಬಂದು ಇದು ಬ್ಲೆಂಡ್ ಮಾಡ್ತಾರಲ್ವ ಇವಾಗ ಏನಾದರೂ ಲೈಕ್ ಏನಾದರೂ ಒಂದು ಮಿಕ್ಸ್ಚರ್ ಲೈಕ್ ಕಡಲೆ ಹಿಟ್ಟು ಆ ಥರ ನೀರು ಹಾಕಿ ಬ್ಲೆಂಡ್ ಮಾಡ್ತಾರಲ್ಲ ಅದಕ್ಕೂ ಯೂಸ್ ಮಾಡ್ಬೋದು, ಇಲ್ಲ ಬಟರ್ ಮಿಲ್ಕ್ ಕರ್ಡ್ನ ಮಿಕ್ಸ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಆ್ಯಕ್ಚುಲಾಗಿ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಹೇಳ್ತಿದ್ದೀನಿ. ಆ್ಯಂಡ್ ಇದು ಬಂದು ಸ್ಪ್ಯಾಚುಲ, ಇದು ಆಮ್ಲೆಟ್, ಚಪಾತಿ, ದೋಸೆ ಆ ಥರ ಅದಕ್ಕೆ ಯೂಸ್ ಮಾಡೋದು. ಆಲ್ಮೋಸ್ಟ್ ಇದು ಸೇಮೇ ಇದೆ, ಏನು ಡಿಫ್ರೆನ್ಸ್ ಏನಿಲ್ಲ. ಇದು ಒಂದೇ ಥರ ಇದೆ, ಇದರಲ್ಲಿ ಏನೋ ಹೋಲ್ಸ್ ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ ಇದೇನಂತ. ಎರಡು ಒಂದೇ ಥರ ಇದೆ. ಕ್ವಾಲಿಟಿ ಹೈ ಕ್ವಾಲಿಟಿ, ಇದು ಏನು ಮಾತೇ ಆಡೋಂಗಿಲ್ಲ, ಚೆನ್ನಾಗಿದೆ. ಇದು ಹೈ ಟೆಂಪರೇಚರಲ್ಲೂ ಮೆಲ್ಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಟ್ರೈ, ನಾನು ಹೊಸದಾಗಿ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಬಂದು ಆಯಿಲ್ ಅಪ್ಲೈ ಮಾಡೋದು, ಲೈಕ್ ಏರ್ ಫ್ರೈಯರಲ್ಲಿ ಕೂಡ ಯೂಸ್ ಮಾಡ್ಬೋದು ಇದನ್ನು ಆಯಿಲ್ ಅಪ್ಲೈ ಮಾಡೋದಕ್ಕೆ. ಇದು ಸೇಮ್ ಏನೋ ನನಗೆ ಗೊತ್ತಿಲ್ಲ, ಈ ಥರ ಕೊಟ್ಟಿದ್ದಾರೆ. ನಾನು ನೋಡಬೇಕು ಆನ್ಲೈನಲ್ಲಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ. ಇದು ಬಂದು ಗ್ರೇವಿ ಸರ್ವ್ ಮಾಡೋದಕ್ಕೆ ಚೆನ್ನಾಗಿದೆ, ಅಷ್ಟೊಂದೇನು ಫ್ಲೆಕ್ಸಿಬಲ್ ಏನಿಲ್ಲ, ಸ್ವಲ್ಪ ರಫ್ ಆಗಿದೆ. ಇದೂ ಅಷ್ಟೇ, ಇದು ಎಲ್ಲ ಸೇಮ್, ಇದು ಎಲ್ಲ ಸೇಮೇ ಇದೆ, ಸೇಮ್ ಪ್ಯಾಟ್ರನ್ ಇದೆ, ಸ್ವಲ್ಪ ಏನೋ ಡಿಫ್ರೆನ್ಸ್ ಇದೆ ಅಷ್ಟೇ. ಇದು ಬಂದು ಸಾಂಬಾರು ಹಾಕೋದಕ್ಕೆ. ನಮ್ಮ ಕಡೆ ಇದನ್ನು ಸೌಟು ಅಂತ ಹೇಳ್ತಾರೆ, ನಿಮ್ಮ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ. ಚೆನ್ನಾಗಿದೆ, ಸ್ವಲ್ಪ ಡೀಪ್ ಇದೆ. 1 ಕಪ್ ಆಫ್ ಸಾಂಬಾರನ್ನ ನೀವು ಸರ್ವ್ ಮಾಡ್ಬೋದು. ಆ್ಯಂಡ್ ಇದು ಒಂದು ಗೊತ್ತು ನನಗೆ, ಇದು ಸ್ಪ್ಯಾಗ್ಯಾಟಿ ಸ್ಪ್ಯಾಚುಲ ಅಂತ ಹೇಳಿ, ನೂಡಲ್ಸ್ನ ಲಿಫ್ಟ್ ಮಾಡೋದಕ್ಕೆ ವಾಟರಿಂದ, ಇವಾಗ ಬಾಯ್ಲ್ ಮಾಡೋಕ್ಕೆ ನೂಡಲ್ಸು ಪಾಸ್ತಾ ಎಲ್ಲ ಹಾಕಿರ್ತೀವಲ್ವ, ಸೊ ಅದನ್ನು ಲಿಫ್ಟ್ ಮಾಡೋದಕ್ಕೆ ಯೂಸ್ ಮಾಡೋದು ಸ್ಪ್ಯಾಗ್ಯಾಟಿ ಸ್ಪ್ಯಾಚುಲ. ಲಾಸ್ಟ್ ಒನ್ ಸೇಮ್, ಇದು ಸ್ಪ್ಯಾಚುಲ ಏನಾದರೂ ಸರ್ವ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಟೋಟಲ್ ಇದರಲ್ಲಿ ನಿಮಗೆ 12 ಐಟಮ್ಸ್ ಬರುತ್ತೆ. 12 ಐಟಮ್ಸ್ ಮತ್ತು ಇದು ಒಂದು ಹೋಲ್ಡರು, ಇಷ್ಟನ್ನ ಸೇರಿ ನಿಮಗೆ ಪ್ರೈಸ್ ಬಂದು 1250 ರುಪೀಸ್ ಆಗುತ್ತೆ. ವರ್ತಿದೆ ಅನ್ಕೊತೀನಿ, ಯೂಸ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತ ಕ್ವಾಲಿಟಿ. ಬಟ್ ನೋಡೋದಕ್ಕೆ ಮತ್ತು ಟಚ್ ಫೀಲ್ ಬಂದು ಚೆನ್ನಾಗಿದೆ. ಓಕೆ, ಇದು ಬೆಸ್ಟ್ ಫೈಂಡ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾನು ಒಂದು 40+ ಐಟಮ್ಸ್ನ ಬುಕ್ ಮಾಡಿದ್ದೆ. ನನಗೆ ಕೈಗೆ ಬಂದಿರೋದೇ ಇಷ್ಟ ಐಟಮ್ಸು, ಇದೆಲ್ಲ ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಸೊ ನಾನು ಏನಕ್ಕೆ ಆನ್ಲೈನ್ ಪ್ರಿಫರ್ ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಕೆಲಸ ಇರೋದ್ರಿಂದ ಮತ್ತು ನಾನು ಮನೆ ಶಿಫ್ಟಿಂಗ್ ಇರೋದ್ರಿಂದ ಎರಡೂ ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಹೇಳಿ ನಾನು ಆಲ್ಮೋಸ್ಟ್ ಐಟಮ್ನ ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ. ಆಫ್ಲೈನಲ್ಲೂ ಶಾಪ್ ಮಾಡಿದ್ದೀನಿ, ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಏನು ಇನ್ನೂ ಮಿಕ್ಕಿದ ಉಳಿದಿದ್ದ ಐಟಮ್ಸ್ ಏನು ಬಂದಿದೆ ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಈ ಪ್ರಾಡಕ್ಟ್ಸಲ್ಲಿ ಯಾವುದಾದ್ರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲದಕ್ಕೂ ಲಿಂಕ್ ಹಾಕಿರ್ತೀನಿ. ಮತ್ತು ಪ್ರೈಸಸ್ ಎಲ್ಲ ನೋಡಿದ್ದೀರಾ, ನೀವೇ ಕಂಪೇರ್ ಮಾಡ್ಕೊಳ್ಳಿ, ಅಮೆಝಾನ ಮೀಶೋನ ಅಂತ ಹೇಳಿ ನೀವೇ ಕಂಪೇರ್ ಮಾಡಿಕೊಂಡು ನಿಮಗೆ ಯಾವುದರಲ್ಲಿ ಬೆಸ್ಟ್ ಅನಿಸುತ್ತೆ ನೀವು ಅದರಲ್ಲಿ ಶಾಪ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.